ವೀಕ್ಷಕರೇ, ನಿನ್ನೆ ಇಡೀ ರಾಜ್ಯವೇ ಅಷ್ಟೇ ಅಲ್ಲದೆ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತ ಒಂದು ಬ್ರೇಕಿಂಗ್ ನ್ಯೂಸ್ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಡೆದಿತ್ತು. ಖುದ್ದು ಅಲ್ಲಿ ಹೆಂಡತಿಯೇ ಮೇನ್ ಆರೋಪಿ ಆಗಿದ್ರು. ಆದರೆ ಅಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಯಾರೋ ದರೋಡೆಕೋರರು ಬಂದಿರಬಹುದು. ಅಲ್ಲಿ ದರೋಡೆ ಮಾಡ್ಲಿಕ್ಕೆ ಬಂದಾಗ ಇವರು ಅಡ್ಡಿ ಆಗಿರ್ಬೋದು. ಹೀಗಾಗಿ ಇವರಿಗೆ ಚುಚ್ಚಿ ಇವರನ್ನ ಕೊಲೆ ಮಾಡಿ ನಂತರ ಇಲ್ಲಿಂದ ಹೋಗಿದ್ದಾರೆ ಅಂತೇಳಿ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಆದರೆ ಕೊನೆಯದಾಗಿ ಅಲ್ಲಿ ಬಂದಿದ್ದು ಸುದ್ದಿ ಮಾತ್ರ ಬಹಳಷ್ಟು ರೋಚಕವಾದಿತ್ತು. ಯಾಕಂದ್ರೆ ಖುದ್ದು ಹೆಂಡತಿಯೇ ಆ ಒಂದು ಮಗುವಿನ ಮೇಲೆ ಜೊತೆಗೆ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾಳೆ. ಹಲ್ಲೆ ಮಾಡಿ ಮತ್ತೊಂದು ಬೆಡ್ರೂಮ್ ಅಲ್ಲಿ ರೀಲ್ಸ್ ನೋಡ್ತಾ ಕೂತ್ಕೊಂಡಿದ್ದಾಳೆ. ಎಂತ ಪಿಸಾಚಿ ಮನಸ್ಸಿರಬಹುದು ಇವಳದು ಅಂತ. ಯಾಕೆ ಇಷ್ಟು ಕ್ರೂರವಾಗಿ ಇವಳ ಮನಸ್ಸು ಹಾಗೆ ಆಗಿತ್ತು? ಕಾಕಿ ಒಳಗಿನ ಕರುಣಾಮಯಿ ತಂದೆ ರಕ್ತ ಸಿಕ್ತ ಮಗುವನ್ನು ಎದೆಗೊಪ್ಪಿಕೊಂಡು ಓಡಿದ ಕಮಿಷನರ್ ಶಶಿಕುಮಾರ್. ಹೌದು ವೀಕ್ಷಕರೇ, ಧಾರವಾಡದಲ್ಲಿ ನಡೆದ ಆ ಒಂದು ಘೋರ ಘಟನೆ ಇಡೀ ಮಾನವ ಕುಲವೇ ಕಣ್ಣೀರಿಡುವಂತ ಮಾಡಿದೆ. ಆ ರಸ್ತೆಯಲ್ಲಿ ಹರಿದಿದ್ದು ಕೇವಲ ರಕ್ತವಲ್ಲ, ಒಂದು ಪುಟ್ಟ ಸಂಸಾರದ ನುಚ್ಚು ನೂರಾದ ಕನಸುಗಳು ಕಂಡ್ರಿ. ತಾಯಿ ಗಂಡನ ಮೇಲೆ ರೋಷವನ್ನು ತೀರಿಸುವುದಲ್ಲದೆ ಮಗುವಿನ ಮೇಲೆ ಕೂಡ ಭೀಕರ ದಾಳಿ. ರಕ್ತದ ಮಡುವಿನಲ್ಲಿ ಮಗು. ಹೌದು ಕಣ್ರಿ, ಪುಟ್ಟ ಕಂದಮ್ಮ ನೆಹಿತ್ ಇನ್ನು ಉಸಿರಾಡುತ್ತಿದ್ದ. ಆ ಎಳೆಯದೆಯ ಕೊನೆಯ ಒದ್ದಾಟವನ್ನು ನೋಡಿದ ಕ್ಷಣ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರೊಳಗಿದ್ದ ಸೌಮ್ಯ ತಂದೆಯೊಬ್ಬ ಜಾಗೃತನಾಗಿದ್ದ. ನಾನೊಬ್ಬ ದೊಡ್ಡ IPS ಆಫೀಸರ್ ಎಂಬ ಹಮ್ಮು ಬಿಮ್ಮು ಅವರಿಗಿರಲಿಲ್ಲ. ಆಂಬ್ಯುಲೆನ್ಸ್ ಬರಲು ತಡವಾದರೆ ಆ ಜೀವ ಹಾರಿ ಹೋಗುತ್ತದೆ ಎಂದು ಅರಿತು ಯಾವುದೇ ಪ್ರೋಟೋಕಾಲ್ ನೋಡದೆ ತಮ್ಮ ನಡುಗುವ ಕೈಗಳಿಂದ ಆ ರಕ್ತ ಸಿಕ್ತ ಮಗುವನ್ನ ಎದೆಗಪ್ಪಿಕೊಂಡರು. ತನ್ನ ಸ್ವಂತ ಮಗು ತೊಂದರೆಯಲ್ಲಿದ್ದಾಗ ಒಬ್ಬ ತಂದೆ ಹೇಗೆ ಎದೆ ಒಡೆದು ಓಡುತ್ತಾನೋ ಹಾಗೆ ಕಮಿಷನರ್ ಶಶಿಕುಮಾರ್ ಅವರು ನೆಹಿತ್ನನ್ನ ಎತ್ತಿಕೊಂಡು ಆಸ್ಪತ್ರೆ ಕಡೆಗೆ ಧಾವಿಸಿದರು. ಚಿನ್ನ, ಏನಾಗಲ್ಲ ಕಣೋ, ಕಣ್ಣು ಬಿಡು ಮಗನೇ. ಸಾಹೇಬ್ರು ಒಳಗೆ ಪ್ರಾರ್ಥನೆ ಮಾಡುತ್ತಾ ಸಕಾಲದಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈಗ ಆ ಪುಟ್ಟ ಕಂದ ನೆಹಿತ್ ಆಸ್ಪತ್ರೆಯ ಬೆಡ್ ಮೇಲೆ ತೀವ್ರ ನಿಗಾ ಘಟಕದಲ್ಲಿದ್ದಾನೆ. ಬದುಕಿ ಬರಲು ಹೋರಾಡುತ್ತಿದ್ದಾನೆ. ಮಗುವನ್ನ ಎತ್ತಿ ಓಡಿದ ಆ ಕಮಿಷನರ್ ಅವರ ಕೈಗಳಲ್ಲಿದ್ದ ಕರುಣೆ ಸುಳ್ಳಾಗದಿರಲಿ. ಆ ಪುಟ್ಟ ಜೀವ ಎದ್ದು ಬಂದು ಮತ್ತೆ ನಗುವಂತಾಗಲಿ. ನೆಹಿತ್ ಆಸ್ಪತ್ರೆಯಿಂದ ಆರೋಗ್ಯವಾಗಿ ಹೊರಬರಲಿ ಎಂದು ನಾವು ನೀವೆಲ್ಲರೂ ಕೈ ಮುಗಿದು ಪ್ರಾರ್ಥಿಸೋಣ.